ಬೆಂಗಳೂರಿನಲ್ಲಿ ಸುರಂಗ ಮಾರ್ಗದ ಡಿಪಿಆರ್ನಲ್ಲಿ ಮಹಾ ಎಡವಟ್ಟಾದಂತೆ ಕಾಣ್ತಾ ಇದೆ. ಡಿಪಿಆರ್ನಲ್ಲಿ ಬೆಂಗಳೂರಿನ ಬದಲು ನಾಸಿಕ್ ಮಾಲೆಗಾವ್ನ ಅಂಕಿ ಅಂಶಗಳು ಪತ್ತೆಯಾಗಿದೆ. ಸುರಂಗ ಮಾರ್ಗ ಯೋಜನಾ ವರದಿಯಲ್ಲಿ ಕಾಪಿ ಪೇಸ್ಟ್ ಮಾಡಲಾಗಿದೆಯಾ ಅನ್ನೋ ಅನುಮಾನ. ಬೆಂಗಳೂರಿನ ಬದಲು ನಾಸಿಕ್ ಹಾಗೆ ಮಾಲೆಗಾವ್ನ ಅಂಕಿ ಸಂಖ್ಯೆಗಳನ್ನು ಇದರಲ್ಲಿ ಉಲ್ಲೇಖ ಮಾಡಲಾಗಿದೆ. ಬೆಂಗಳೂರಿನ ವಾಹನಗಳ ಸಂಖ್ಯೆ, ವಾಹನ ದಟ್ಟಣೆ, ಅದರ ಪ್ರಮಾಣ, ಇದರ ಬಗ್ಗೆ ಇರಬೇಕಾಗಿದ್ದ ಯೋಜನಾ ವರದಿಯಲ್ಲಿ ಕಾಪಿ ಪೇಸ್ಟ್ ಮಾಡಿದ್ದಾರಾ ಅಧಿಕಾರಿಗಳು ಅನ್ನೋ ಅನುಮಾನ ದಟ್ಟವಾಗ್ತಿದೆ. ಅದು ಇದೆ, ಅದು ಅವರು ಕಂಪೈಲಿಂಗ್ ಎರರ್ ಎಂದು ರಾಡಿಕ್ ಸಂಸ್ಥೆಯವರು ತಮ್ಮ ಅಪಾಲಜಿ ಕ್ಷಮೆ ಯಾಚನೆ ಕೇಳಿದ್ದಾರೆ. ಅದಕ್ಕೆ ಎಷ್ಟು ಮಟ್ಟಕ್ಕೆ ಕ್ಷಮೆ ಮಾಡಬೇಕು, ಎಷ್ಟು ಮಟ್ಟಕ್ಕೆ ಅವರ ಮೇಲೆ ಇದನ್ನು ಪೆನಾಲ್ಟಿ ಹಾಕಬೇಕು, ಅದು ನಾವು ತೀರ್ಮಾನ ತೆಗೆದುಕೊಳ್ತೇವೆ. ಅವರು ಮಾಡಿರುವ ಈ ಸಣ್ಣ ತಪ್ಪಕ್ಕೆ ಈ ಫುಲ್ DPR ಕಾರ್ಡ್ ಕಾಪಿ ಪೇಸ್ಟ್ ಇದೆ ಅಂತ ಹೇಳುವುದು, ಇದನ್ನು ವೇಸ್ಟ್ ಎಕ್ಸ್ಪೆಂಡಿಚರ್ ಮಾಡಿದಿರಿ ಅಂತ ಹೇಳುವುದು, ಅದು ನಾವು ಒಪ್ಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಹತ್ರನೂ ಕೂಡ ಈ ರಿಪೋರ್ಟ್ ಇದ್ದರೆ, ಯಾವ ಥರದ್ದು ನೀವು ಪಬ್ಲಿಷ್ ಮಾಡಿದಿರಿ ಅವ್ರ ಹತ್ರನೂ ಫುಲ್ ರಿಪೋರ್ಟೂ ಇರುತ್ತೆ. ಆ ರಿಪೋರ್ಟ್ಗೆ ಕೂಡ ಪುಣೆ ಮಾಲೆಗಾಂವ್ ಜೊತೆಗೆ ನೀವು ಹೋಲಿಕೆ ಮಾಡ್ಬೋದು, ಅದು ಕಟ್ ಕಾಪಿ ಪೇಸ್ಟ್ ಇದೆ ಅಥವಾ ಇಲ್ಲ ನಿಮ್ಗೆ ಗೊತ್ತಾಗ್ತದೆ. ಹೀಗಾಗಿ ಇದು ನಾವು ಇಷ್ಟು ಮಟ್ಟಕ್ಕೆ ತಪ್ಪಾಗಿದೆ, ಆ ತಪ್ಪು ಒಪ್ಕೊಳ್ಬೇಕಾಗಿರುತ್ತದೆ. ಆ ತಪ್ಪಕ್ಕೆ ನಾವು ಏನು ಆ್ಯಕ್ಷನ್ ತೊಗೊಳ್ಬೇಕು ರಾಡಿಕ್ಸ್ ಮೇಲೆ ಅಷ್ಟು ಮಟ್ಟಕ್ಕೆ ಆ್ಯಕ್ಷನೂ ತೊಗೊಳ್ತೀವಿ. ಬಟ್ ಜನರಿಗೆ ಏನು ಹೇಳ್ತಾ ಇದ್ದೀವಿ, ಈ ಥರ ತಪ್ಪು ಕಲ್ಪನೆ ಮೂಡಿಸುವುದು, ಇದನ್ನು ಫುಲ್ ರಿಪೋರ್ಟೇ ಸರಿ ಇಲ್ಲ ಇತ್ಯಾದಿ ಹೇಳೋದು, ಅದು ಸತ್ಯಕ್ಕೆ ದೂರವಾದ ವಿಚಾರ. ಧನ್ಯವಾದಗಳು. ಇದೆ, ಅದು ಅವರು ಕಂಪೈಲಿಂಗ್ ಎರರ್ ಎಂದು ರಾಡಿಕ್ ಸಂಸ್ಥೆಯವರು ತಮ್ಮ ಅಪಾಲಜಿ ಕ್ಷಮೆ ಯಾಚನೆ ಕೇಳಿದ್ದಾರೆ. ಅದಕ್ಕೆ ಎಷ್ಟು ಮಟ್ಟಕ್ಕೆ ಕ್ಷಮೆ ಮಾಡಬೇಕು, ಎಷ್ಟು ಮಟ್ಟಕ್ಕೆ ಅವರ ಮೇಲೆ ಇದನ್ನು ಪೆನಾಲ್ಟಿ ಹಾಕಬೇಕು, ಅದು ನಾವು ತೀರ್ಮಾನ ತೆಗೆದುಕೊಳ್ತೇವೆ. ಬೆಂಗಳೂರಿನಲ್ಲಿ ಸುರಂಗ ಮಾರ್ಗದ ಡಿಪಿಆರ್ನಲ್ಲಿ ಮಹಾ ಎಡವಟ್ಟಾದಂತೆ ಕಾಣ್ತಾ ಇದೆ. ಡಿಪಿಆರ್ನಲ್ಲಿ ಬೆಂಗಳೂರಿನ ಬದಲು ನಾಸಿಕ್ ಮಾಲೆಗಾವ್ನ ಅಂಕಿ ಅಂಶಗಳು ಪತ್ತೆಯಾಗಿದೆ. ಸುರಂಗ ಮಾರ್ಗ ಯೋಜನಾ ವರದಿಯಲ್ಲಿ ಕಾಪಿ ಪೇಸ್ಟ್ ಮಾಡಲಾಗಿದೆಯಾ ಅನ್ನೋ ಅನುಮಾನ. ಬೆಂಗಳೂರಿನ ಬದಲು ನಾಸಿಕ್ ಹಾಗೆ ಮಾಲೆಗಾವ್ನ ಅಂಕಿ ಸಂಖ್ಯೆಗಳನ್ನು ಇದರಲ್ಲಿ ಉಲ್ಲೇಖ ಮಾಡಲಾಗಿದೆ. ಬೆಂಗಳೂರಿನ ವಾಹನಗಳ ಸಂಖ್ಯೆ, ವಾಹನ ದಟ್ಟಣೆ, ಅದರ ಪ್ರಮಾಣ, ಇದರ ಬಗ್ಗೆ ಇರಬೇಕಾಗಿದ್ದ ಯೋಜನಾ ವರದಿಯಲ್ಲಿ ಕಾಪಿ ಪೇಸ್ಟ್ ಮಾಡಿದ್ದಾರಾ ಅಧಿಕಾರಿಗಳು ಅನ್ನೋ ಅನುಮಾನ ದಟ್ಟವಾಗ್ತಿದೆ. ಅದು ಇದೆ, ಅದು ಅವರು ಕಂಪೈಲಿಂಗ್ ಎರರ್ ಎಂದು ರಾಡಿಕ್ ಸಂಸ್ಥೆಯವರು ತಮ್ಮ ಅಪಾಲಜಿ ಕ್ಷಮೆ ಯಾಚನೆ ಕೇಳಿದ್ದಾರೆ. ಅದಕ್ಕೆ ಎಷ್ಟು ಮಟ್ಟಕ್ಕೆ ಕ್ಷಮೆ ಮಾಡಬೇಕು, ಎಷ್ಟು ಮಟ್ಟಕ್ಕೆ ಅವರ ಮೇಲೆ ಇದನ್ನು ಪೆನಾಲ್ಟಿ ಹಾಕಬೇಕು, ಅದು ನಾವು ತೀರ್ಮಾನ ತೆಗೆದುಕೊಳ್ತೇವೆ. ಅವರು ಮಾಡಿರುವ ಈ ಸಣ್ಣ ತಪ್ಪಕ್ಕೆ ಈ ಫುಲ್ DPR ಕಾರ್ಡ್ ಕಾಪಿ ಪೇಸ್ಟ್ ಇದೆ ಅಂತ ಹೇಳುವುದು, ಇದನ್ನು ವೇಸ್ಟ್ ಎಕ್ಸ್ಪೆಂಡಿಚರ್ ಮಾಡಿದಿರಿ ಅಂತ ಹೇಳುವುದು, ಅದು ನಾವು ಒಪ್ಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಹತ್ರನೂ ಕೂಡ ಈ ರಿಪೋರ್ಟ್ ಇದ್ದರೆ, ಯಾವ ಥರದ್ದು ನೀವು ಪಬ್ಲಿಷ್ ಮಾಡಿದಿರಿ ಅವ್ರ ಹತ್ರನೂ ಫುಲ್ ರಿಪೋರ್ಟೂ ಇರುತ್ತೆ. ಆ ರಿಪೋರ್ಟ್ಗೆ ಕೂಡ ಪುಣೆ ಮಾಲೆಗಾಂವ್ ಜೊತೆಗೆ ನೀವು ಹೋಲಿಕೆ ಮಾಡ್ಬೋದು, ಅದು ಕಟ್ ಕಾಪಿ ಪೇಸ್ಟ್ ಇದೆ ಅಥವಾ ಇಲ್ಲ ನಿಮ್ಗೆ ಗೊತ್ತಾಗ್ತದೆ. ಹೀಗಾಗಿ ಇದು ನಾವು ಇಷ್ಟು ಮಟ್ಟಕ್ಕೆ ತಪ್ಪಾಗಿದೆ, ಆ ತಪ್ಪು ಒಪ್ಕೊಳ್ಬೇಕಾಗಿರುತ್ತದೆ. ಆ ತಪ್ಪಕ್ಕೆ ನಾವು ಏನು ಆ್ಯಕ್ಷನ್ ತೊಗೊಳ್ಬೇಕು ರಾಡಿಕ್ಸ್ ಮೇಲೆ ಅಷ್ಟು ಮಟ್ಟಕ್ಕೆ ಆ್ಯಕ್ಷನೂ ತೊಗೊಳ್ತೀವಿ. ಬಟ್ ಜನರಿಗೆ ಏನು ಹೇಳ್ತಾ ಇದ್ದೀವಿ, ಈ ಥರ ತಪ್ಪು ಕಲ್ಪನೆ ಮೂಡಿಸುವುದು, ಇದನ್ನು ಫುಲ್ ರಿಪೋರ್ಟೇ ಸರಿ ಇಲ್ಲ ಇತ್ಯಾದಿ ಹೇಳೋದು, ಅದು ಸತ್ಯಕ್ಕೆ ದೂರವಾದ ವಿಚಾರ. ಧನ್ಯವಾದಗಳು. ಇದೆ, ಅದು ಅವರು ಕಂಪೈಲಿಂಗ್ ಎರರ್ ಎಂದು ರಾಡಿಕ್ ಸಂಸ್ಥೆಯವರು ತಮ್ಮ ಅಪಾಲಜಿ ಕ್ಷಮೆ ಯಾಚನೆ ಕೇಳಿದ್ದಾರೆ. ಅದಕ್ಕೆ ಎಷ್ಟು ಮಟ್ಟಕ್ಕೆ ಕ್ಷಮೆ ಮಾಡಬೇಕು, ಎಷ್ಟು ಮಟ್ಟಕ್ಕೆ ಅವರ ಮೇಲೆ ಇದನ್ನು ಪೆನಾಲ್ಟಿ ಹಾಕಬೇಕು, ಅದು ನಾವು ತೀರ್ಮಾನ ತೆಗೆದುಕೊಳ್ತೇವೆ. ಬೆಂಗಳೂರಿನಲ್ಲಿ ಸುರಂಗ ಮಾರ್ಗದ ಡಿಪಿಆರ್ನಲ್ಲಿ ಮಹಾ ಎಡವಟ್ಟಾದಂತೆ ಕಾಣ್ತಾ ಇದೆ. ಡಿಪಿಆರ್ನಲ್ಲಿ ಬೆಂಗಳೂರಿನ ಬದಲು ನಾಸಿಕ್ ಮಾಲೆಗಾವ್ನ ಅಂಕಿ ಅಂಶಗಳು ಪತ್ತೆಯಾಗಿದೆ. ಸುರಂಗ ಮಾರ್ಗ ಯೋಜನಾ ವರದಿಯಲ್ಲಿ ಕಾಪಿ ಪೇಸ್ಟ್ ಮಾಡಲಾಗಿದೆಯಾ ಅನ್ನೋ ಅನುಮಾನ. ಬೆಂಗಳೂರಿನ ಬದಲು ನಾಸಿಕ್ ಹಾಗೆ ಮಾಲೆಗಾವ್ನ ಅಂಕಿ ಸಂಖ್ಯೆಗಳನ್ನು ಇದರಲ್ಲಿ ಉಲ್ಲೇಖ ಮಾಡಲಾಗಿದೆ. ಬೆಂಗಳೂರಿನ ವಾಹನಗಳ ಸಂಖ್ಯೆ, ವಾಹನ ದಟ್ಟಣೆ, ಅದರ ಪ್ರಮಾಣ, ಇದರ ಬಗ್ಗೆ ಇರಬೇಕಾಗಿದ್ದ ಯೋಜನಾ ವರದಿಯಲ್ಲಿ ಕಾಪಿ ಪೇಸ್ಟ್ ಮಾಡಿದ್ದಾರಾ ಅಧಿಕಾರಿಗಳು ಅನ್ನೋ ಅನುಮಾನ ದಟ್ಟವಾಗ್ತಿದೆ. ಅದು ಇದೆ, ಅದು ಅವರು ಕಂಪೈಲಿಂಗ್ ಎರರ್ ಎಂದು ರಾಡಿಕ್ ಸಂಸ್ಥೆಯವರು ತಮ್ಮ ಅಪಾಲಜಿ ಕ್ಷಮೆ ಯಾಚನೆ ಕೇಳಿದ್ದಾರೆ. ಅದಕ್ಕೆ ಎಷ್ಟು ಮಟ್ಟಕ್ಕೆ ಕ್ಷಮೆ ಮಾಡಬೇಕು, ಎಷ್ಟು ಮಟ್ಟಕ್ಕೆ ಅವರ ಮೇಲೆ ಇದನ್ನು ಪೆನಾಲ್ಟಿ ಹಾಕಬೇಕು, ಅದು ನಾವು ತೀರ್ಮಾನ ತೆಗೆದುಕೊಳ್ತೇವೆ. ಅವರು ಮಾಡಿರುವ ಈ ಸಣ್ಣ ತಪ್ಪಕ್ಕೆ ಈ ಫುಲ್ DPR ಕಾರ್ಡ್ ಕಾಪಿ ಪೇಸ್ಟ್ ಇದೆ ಅಂತ ಹೇಳುವುದು, ಇದನ್ನು ವೇಸ್ಟ್ ಎಕ್ಸ್ಪೆಂಡಿಚರ್ ಮಾಡಿದಿರಿ ಅಂತ ಹೇಳುವುದು, ಅದು ನಾವು ಒಪ್ಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಹತ್ರನೂ ಕೂಡ ಈ ರಿಪೋರ್ಟ್ ಇದ್ದರೆ, ಯಾವ ಥರದ್ದು ನೀವು ಪಬ್ಲಿಷ್ ಮಾಡಿದಿರಿ ಅವ್ರ ಹತ್ರನೂ ಫುಲ್ ರಿಪೋರ್ಟೂ ಇರುತ್ತೆ. ಆ ರಿಪೋರ್ಟ್ಗೆ ಕೂಡ ಪುಣೆ ಮಾಲೆಗಾಂವ್ ಜೊತೆಗೆ ನೀವು ಹೋಲಿಕೆ ಮಾಡ್ಬೋದು, ಅದು ಕಟ್ ಕಾಪಿ ಪೇಸ್ಟ್ ಇದೆ ಅಥವಾ ಇಲ್ಲ ನಿಮ್ಗೆ ಗೊತ್ತಾಗ್ತದೆ. ಹೀಗಾಗಿ
ಇದು ನಾವು ಇಷ್ಟು ಮಟ್ಟಕ್ಕೆ ತಪ್ಪಾಗಿದೆ, ಆ ತಪ್ಪು ಒಪ್ಕೊಳ್ಬೇಕಾಗಿರುತ್ತದೆ. ಆ ತಪ್ಪಕ್ಕೆ ನಾವು ಏನು ಆ್ಯಕ್ಷನ್ ತೊಗೊಳ್ಬೇಕು ರಾಡಿಕ್ಸ್ ಮೇಲೆ ಅಷ್ಟು ಮಟ್ಟಕ್ಕೆ ಆ್ಯಕ್ಷನೂ ತೊಗೊಳ್ತೀವಿ. ಬಟ್ ಜನರಿಗೆ ಏನು ಹೇಳ್ತಾ ಇದ್ದೀವಿ, ಈ ಥರ ತಪ್ಪು ಕಲ್ಪನೆ ಮೂಡಿಸುವುದು, ಇದನ್ನು ಫುಲ್ ರಿಪೋರ್ಟೇ ಸರಿ ಇಲ್ಲ ಇತ್ಯಾದಿ ಹೇಳೋದು ಅದು ಸತ್ಯಕ್ಕೆ ದೂರವಾದ ವಿಚಾರ. ಧನ್ಯವಾದಗಳು. ಇದೆ ಅದು ಅವರು ಕಂಪೈಲಿಂಗ್ ಎರರ್ ಅಂತೂ ರಾಡಿಕ್ ಸಂಸ್ಥೆಯವರು ತಮ್ಮ ಅಪಾಲಜಿ ಕ್ಷಮೆ ಯಾಚನೆ ಕೇಳಿದ್ದಾರೆ. ಅದಕ್ಕೆ ಎಷ್ಟು ಮಟ್ಟಕ್ಕೆ ಶ್ರಮೆ ಮಾಡಬೇಕು, ಎಷ್ಟು ಮಟ್ಟಕ್ಕೆ ಅವರ ಮೇಲೆ ಇದನ್ನು ಪೆನಾಲ್ಟಿ ಹಾಕಬೇಕು, ಅದು ನಾವು ತೀರ್ಮಾನ ತೆಗೆದುಕೊಳ್ತೇವೆ. ಬೆಂಗಳೂರಿನಲ್ಲಿ ಸುರಂಗ ಮಾರ್ಗದ ಡಿಪಿಆರ್ನಲ್ಲಿ ಮಹಾ ಎಡವಟ್ಟಾದಂತೆ ಕಾಣ್ತಾ ಇದೆ. ಡಿಪಿಆರ್ನಲ್ಲಿ ಬೆಂಗಳೂರಿನ ಬದಲು ನಾಸಿಕ್ ಮಾಲೆಗಾವ್ನ ಅಂಕಿ ಅಂಶಗಳು ಪತ್ತೆಯಾಗಿದೆ. ಸುರಂಗ ಮಾರ್ಗ ಯೋಜನಾ ವರದಿಯಲ್ಲಿ ಕಾಪಿ ಪೇಸ್ಟ್ ಮಾಡಲಾಗಿದೆಯಾ ಅನ್ನೋ ಅನುಮಾನ. ಬೆಂಗಳೂರಿನ ಬದಲು ನಾಸಿಕ್ ಹಾಗೆ ಮಾಲೆಗಾವ್ನ ಅಂಕಿ ಸಂಖ್ಯೆಗಳನ್ನು ಇದರಲ್ಲಿ ಉಲ್ಲೇಖ ಮಾಡಲಾಗಿದೆ. ಬೆಂಗಳೂರಿನ ವಾಹನಗಳ ಸಂಖ್ಯೆ, ವಾಹನ ದಟ್ಟಣೆ, ಅದರ ಪ್ರಮಾಣ, ಇದರ ಬಗ್ಗೆ ಇರಬೇಕಾಗಿದ್ದ ಯೋಜನಾ ವರದಿಯಲ್ಲಿ ಕಾಪಿ ಪೇಸ್ಟ್ ಮಾಡಿದ್ದಾರಾ ಅಧಿಕಾರಿಗಳು ಅನ್ನೋ ಅನುಮಾನ ದಟ್ಟವಾಗ್ತಿದೆ. ಅದು ಇದೆ ಅದು ಅವರು ಕಂಪೈಲಿಂಗ್ ಎರರ್ ಅಂತೂ ರಾಡಿಕ್ ಸಂಸ್ಥೆಯವರು ತಮ್ಮ ಅಪಾಲಜಿ ಕ್ಷಮೆ ಯಾಚನೆ ಕೇಳಿದ್ದಾರೆ. ಅದಕ್ಕೆ ಎಷ್ಟು ಮಟ್ಟಕ್ಕೆ ಶ್ರಮೆ ಮಾಡಬೇಕು, ಎಷ್ಟು ಮಟ್ಟಕ್ಕೆ ಅವರ ಮೇಲೆ ಇದನ್ನು ಪೆನಾಲ್ಟಿ ಹಾಕಬೇಕು, ಅದು ನಾವು ತೀರ್ಮಾನ ತೆಗೆದುಕೊಳ್ತೇವೆ. ಅವರು ಮಾಡಿರುವ ಈ ಸಣ್ಣ ತಪ್ಪಕ್ಕೆ ಈ ಫುಲ್ DPR ಕಾಪಿ ಪೇಸ್ಟ್ ಇದೆ ಅಂತ ಹೇಳುವುದು, ಇದನ್ನು ವೇಸ್ಟ್ ಎಕ್ಸ್ಪೆಂಡಿಚರ್ ಮಾಡಿದಿರಿ ಅಂತ ಹೇಳುವುದು ಅದು ನಾವು ಒಪ್ಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಹತ್ರನೂ ಕೂಡ ಈ ರಿಪೋರ್ಟ್ ಇದ್ದರೆ, ಯಾವ ಥರದ್ದು ನೀವು ಪಬ್ಲಿಷ್ ಮಾಡಿದಿರಿ ಅವ್ರ ಹತ್ರನೂ ಫುಲ್ ರಿಪೋರ್ಟೂ ಇರುತ್ತೆ. ಆ ರಿಪೋರ್ಟ್ಗೆ ಕೂಡ ಪುಣೆ ಮಾಲೆಗಾಂವ್ ಜೊತೆಗೆ ನೀವು ಹೋಲಿಕೆ ಮಾಡ್ಬೋದು, ಅದು ಕಾಪಿ ಪೇಸ್ಟ್ ಇದೆ ಅಥವಾ ಇಲ್ಲ ನಿಮ್ಗೆ ಗೊತ್ತಾಗ್ತದೆ. ಹೀಗಾಗಿ ಇದು ನಾವು ಇಷ್ಟು ಮಟ್ಟಕ್ಕೆ ತಪ್ಪಾಗಿದೆ, ಆ ತಪ್ಪು ಒಪ್ಕೊಳ್ಬೇಕಾಗಿರುತ್ತದೆ. ಆ ತಪ್ಪಕ್ಕೆ ನಾವು ಏನು ಆ್ಯಕ್ಷನ್ ತೊಗೊಳ್ಬೇಕು ರಾಡಿಕ್ಸ್ ಮೇಲೆ ಅಷ್ಟು ಮಟ್ಟಕ್ಕೆ ಆ್ಯಕ್ಷನೂ ತೊಗೊಳ್ತೀವಿ. ಬಟ್ ಜನರಿಗೆ ಏನು ಹೇಳ್ತಾ ಇದ್ದೀವಿ, ಈ ಥರ ತಪ್ಪು ಕಲ್ಪನೆ ಮೂಡಿಸುವುದು, ಇದನ್ನು ಫುಲ್ ರಿಪೋರ್ಟೇ ಸರಿ ಇಲ್ಲ ಇತ್ಯಾದಿ ಹೇಳೋದು ಅದು ಸತ್ಯಕ್ಕೆ ದೂರವಾದ ವಿಚಾರ. ಧನ್ಯವಾದಗಳು. ಇದೆ ಅದು ಅವರು ಕಂಪೈಲಿಂಗ್ ಎರರ್ ಅಂತೂ ರಾಡಿಕ್ ಸಂಸ್ಥೆಯವರು ತಮ್ಮ ಅಪಾಲಜಿ ಕ್ಷಮೆ ಯಾಚನೆ ಕೇಳಿದ್ದಾರೆ. ಅದಕ್ಕೆ ಎಷ್ಟು ಮಟ್ಟಕ್ಕೆ ಶ್ರಮೆ ಮಾಡಬೇಕು, ಎಷ್ಟು ಮಟ್ಟಕ್ಕೆ ಅವರ ಮೇಲೆ ಇದನ್ನು ಪೆನಾಲ್ಟಿ ಹಾಕಬೇಕು, ಅದು ನಾವು ತೀರ್ಮಾನ ತೆಗೆದುಕೊಳ್ತೇವೆ. ಬೆಂಗಳೂರಿನಲ್ಲಿ ಸುರಂಗ ಮಾರ್ಗದ DPRನಲ್ಲಿ ಮಹಾ ಎಡವಟ್ಟಾದಂತೆ ಕಾಣ್ತಾ ಇದೆ. DPRನಲ್ಲಿ ಬೆಂಗಳೂರಿನ ಬದಲು ನಾಸಿಕ್ ಮಾಲೆಗಾವ್ನ ಅಂಕಿ ಅಂಶಗಳು ಪತ್ತೆಯಾಗಿದೆ. ಸುರಂಗ ಮಾರ್ಗ ಯೋಜನಾ ವರದಿಯಲ್ಲಿ ಕಾಪಿ ಪೇಸ್ಟ್ ಮಾಡಲಾಗಿದೆಯಾ ಅನ್ನೋ ಅನುಮಾನ. ಬೆಂಗಳೂರಿನ ಬದಲು ನಾಸಿಕ್ ಹಾಗೆ ಮಾಲೆಗಾವ್ನ ಅಂಕಿ ಸಂಖ್ಯೆಗಳನ್ನು ಇದರಲ್ಲಿ ಉಲ್ಲೇಖ ಮಾಡಲಾಗಿದೆ. ಬೆಂಗಳೂರಿನ ವಾಹನಗಳ ಸಂಖ್ಯೆ, ವಾಹನ ದಟ್ಟಣೆ, ಅದರ ಪ್ರಮಾಣ, ಇದರ ಬಗ್ಗೆ ಇರಬೇಕಾಗಿದ್ದ ಯೋಜನಾ ವರದಿಯಲ್ಲಿ ಕಾಪಿ ಪೇಸ್ಟ್ ಮಾಡಿದ್ದಾರಾ ಅಧಿಕಾರಿಗಳು ಅನ್ನೋ ಅನುಮಾನ ದಟ್ಟವಾಗ್ತಿದೆ. ಅದು ಇದೆ ಅದು ಅವರು ಕಂಪೈಲಿಂಗ್ ಎರರ್ ಅಂತೂ